ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ತುಂಬ ಹೆಲ್ದಿಯಾಗಿರುವಂಥ ಮಿಲೆಟ್ ದೋಸೆ ಹಾಗೂ ಒಂದು ಡಿಟಾಕ್ಸ್ ಡ್ರಿಂಕ್ ಹೆಲ್ದಿ ಡ್ರಿಂಕ್ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ಅಕ್ಕಿ ನೆನೆಗೆ ಹಾಕಬೇಕು. 2 ಕಪ್ ಅಕ್ಕಿ, 1 ಕಪ್ ಮಿಲೆಟ್ ತಗೊಳ್ಳಿ. ನೆಕ್ಸ್ಟ್ ಅರ್ಧ ಕಪ್ ಉದ್ದಿನಬೇಳೆ, ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಮೆಂತೆ ಸ್ವಲ್ಪ ಮೆಂತೆ ಹಾಕ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿ ನೆನೆಲಿಕ್ಕೆ ಬಿಡಿ. ಇದನ್ನು ನೈಟ್ ರುಬ್ಬಿಡಿ. ನೀಟಾಗಿ ಹಿಟ್ಟು ಉದುರ್ಲಿಕ್ಕೆ ಇಡಿ. ಮಾರ್ನಿಂಗ್ ಅಷ್ಟೊತ್ತಿಗೆ ಚೆನ್ನಾಗಿ ಉದುರ್ಲಿರುತ್ತೆ. ಅದಕ್ಕೆ ಉಪ್ಪು ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಹಿಟ್ಟು ಆಲ್ಮೋಸ್ಟ್ ರೆಡಿ ಆಗಿದೆ. ಓಕೆ, ನಾವಿಲ್ಲಿ ಅದಕ್ಕೆ ಒಂದು ಸಿಂಪಲ್ ಆಗಿರೋ ಟೊಮೆಟೊ ಚಟ್ನಿ ಒಂದು ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಪೀಸ್ ಶುಂಠಿ, ಒಂದು ಬೆಳ್ಳುಳ್ಳಿ, ಟೊಮೆಟೊ, ಒಣ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಮೆಂತೆ ತುಂಬ ಹುಳಿ ಆಗಬಾರ್ದು ಅನ್ನೋಕ್ಕೋಸ್ಕರ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಮೆಂತೆ ಹಾಕ್ಕೊಳ್ಬೇಕು. ಓಕೆ, ಇದು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡಬೇಕು. ಚೆನ್ನಾಗಿ ಅದು ಟೊಮೆಟೊ ಫ್ಲೇವರ್, ಅದು ಹಸಿ ವಾಸನೆ ಎಲ್ಲ ಹೋಗಬೇಕಂದ್ರೆ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಸಾಸಿವೆ, ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಟೊಮೆಟೊ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಇದು ಟೊಮೆಟೊ ಚಟ್ನಿ ರೆಡಿ ಆಗ್ತಾಯಿದೆ. ಓಕೆ, ನೆಕ್ಸ್ಟ್ ಇದೊಂದು ಡ್ರಿಂಕ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಶಂಖಪುಷ್ಪ ಹೂ ಮತ್ತು ಒಂದೇಲಗ ಸೊಪ್ಪನ್ನ ಹಾಕಿದ್ದೀವಿ. ನೆಕ್ಸ್ಟ್ ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಮಕ್ಕಳಿಗೆಲ್ಲ ಮಾರ್ನಿಂಗ್ ಡ್ರಿಂಕ್ ಮಾಡೋಕ್ಕೆ ತುಂಬ ಒಳ್ಳೆಯದು, ಹೆಲ್ದಿಯಾಗಿರೋದು, ತುಂಬ ಬೆನಿಫಿಟ್ ಉಂಟು ಇದರಲ್ಲಿ. ಇದಕ್ಕೆ ಕಲರೆಲ್ಲ ಬೇಗ ಚೇಂಜ್ ಆಗುತ್ತೆ ಶಂಖಪುಷ್ಪದಿಂದ. ಇದು ರೆಡಿಯಾಗಿದೆ ಟೀ. ಓಕೆ, ನೆಕ್ಸ್ಟ್ ದೋಸೆಗೆ ನಾವಿಲ್ಲಿ ಪನ್ನೀರ್ ಮತ್ತು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ತುಪ್ಪ ಮತ್ತು ತಗೊಂಡಿದ್ದೀವಿ. ದೋಸೆ ರೆಡಿ ಮಾಡುವ. ನೆಕ್ಸ್ಟ್ ತುಪ್ಪ ಹಾಕಿ ನೆಕ್ಸ್ಟ್ ಅದರಲ್ಲಿ ಕ್ಯಾರೆಟ್ ಮತ್ತು ಪನ್ನೀರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮಿಲೆಟ್ಸಿಂದ ತುಂಬ ಬೆನಿಫಿಟ್ ಇದೆ, ತುಂಬ ಹೆಲ್ತಿಯಾಗಿದೆ ಕೂಡ. ಇದು ಮಗುಗಾಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಕ್ಯಾರೆಟ್ ಎಲ್ಲ ತಿನ್ನೋದಿಲ್ಲ, ಹಾಗಾಗಿ ಈ ಥರ ಎಲ್ಲ ಮಾಡಿದರೆ ಅಷ್ಟು ಏನು ಅನಿಸಲ್ಲ, ತಿಂತಾರೆ ಚೆನ್ನಾಗಿ. ಇದು ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.